ಯೆಹೋವನೇ, ನಿನ್ನ ಗೂಡಾರದಲ್ಲಿ ಇಳಿಕೊಂಡಿರುವುದಕ್ಕೆ ಇಲ್ಲಿ ನೋಡಿ, ಪ್ರಶ್ನೆ ಇದು ನಮಗೆ. ಹಲ್ಲೆಲೂಯಾ. ఈ ప్రశ్నే దేవుడు చెప్తాడు మనకి. నీ గూడారంలో వచ్చి ఉండేదానికి నువ్వు యోగ్యుడా? ఎవరు యోగ్యుడు? ಯಾರು ಯೋಗ್ಯನು? ಹಲ್ಲೆಲೂಯಾ. ಓದಿ ಮತ್ತೊಂದ್ಸಲ. ಯೆಹೋವನೇ, ನಿನ್ನ ಗೂಡಾರದಲ್ಲಿ ಇಳಿಕೊಂಡಿರುವುದಕ್ಕೆ ಯೋಗ್ಯನು ಯಾರು? ಹಲ್ಲೆಲೂಯಾ. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರು ನಮ್ಗೆ. ಹಲ್ಲೆಲೂಯಾ. ಆತನ ಗೂಡಾರದಲ್ಲಿ ಹುಡುಕೋದಕ್ಕೆ ನಾವು ಯೋಗ್ಯರ? ಸ್ವಲ್ಪ ಸಮಯ ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವು ಎಂತವರಾಗಿದ್ರೆ, ನಾವು ಜೀವಿಸ್ತಾ ಇದ್ರೆ ನಾವು ಯೋಗ್ಯರ? ದೇವರು ನಮ್ಮನ್ನೇ ಪ್ರೀತಿ ಮಾಡಿದ್ದಾನೆ. ಬೇಕು ಯಾಕೆ? ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಯಾಕೆ ಅವ್ರನ್ನ ಪ್ರೀತಿ ಮಾಡಿಲ್ಲ? ನಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ದೇವರು? ಹಲ್ಲೆಲೂಯಾ. ನಮ್ಮನ್ನೇ ಯಾಕೆ ದೇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ನಾವು ಯೋಗ್ಯರ? ನಾವು ಪ್ರಶ್ನೆ ದೇವರು ನಮ್ಗೆ ಕೊಡ್ತಾ ಇದ್ದಾರೆ. ನಾವು ಸ್ಕ್ಯಾನ್ ಮಾಡ್ಬೇಕು, ನಮ್ಮ ಹೃದಯ ಸ್ಕ್ಯಾನ್ ಮಾಡ್ಬೇಕು. ನನ್ನ ಹೃದಯದಲ್ಲಿ ಬೇಕಾದಷ್ಟಿದೆ, ನಾನು ಯೋಗ್ಯನಾ ದೇವರಿಗೆ? ಲೋಕದ ಎಲ್ಲಾ ಕಾರ್ಯಕ್ಕೆ ನಾನು ಸಂಬಂಧಪಟ್ಟವನು, ನಾನು ಯೋಗ್ಯನ ದೇವರಿಗೆ? ನಾವು ಆ ರೀತಿ ದೇವರಿಗೆ ನಾವು ಏನ್ ಮಾಡ್ಬೇಕು? ಸ್ಕ್ಯಾನ್ ಮಾಡ್ಬೇಕು. ನಮ್ಮ ಹೃದಯ ಅನೇಕ ಸಮಯ ಸ್ಕ್ಯಾನ್ ಮಾಡ್ಬೇಕು. ಎಷ್ಟೋ ಜನ ಬಿಟ್ಟು ನಮ್ಮನ್ನೇ ಯಾಕೆ ದೇವರು ಕರ್ತಿದ್ದಾರೆ? ಯಾಕೆ ದೇವರು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ? ಎಲ್ಲೋ ಒಂದ್ ಕಡೆ ಜಾಡ್ತಾ ಇದೆಯಾ, ಅದನ್ನ ಸರಿಪಡಿಸ್ಕೊ. ಎಲ್ಲೋ ಒಂದ್ ಕಡೆ ದಾರಿ ತೋಗ್ತಾ ಇದೆಯಾ, ಅದನ್ನ ಸರಿಪಡಿಸ್ಕೊ. ನಿನ್ನ ಮಾರ್ಗದಲ್ಲಿ ನೀನು ಹೋಗ್ತಿದ್ದ ಮಾರ್ಗ ಅಂಕುಡೊಂಕಾಗಿದೆ, ಅದನ್ನ ಸರಿಪಡಿಸ್ಕೊ. ನನ್ನ ಗೂಡಾರದಲ್ಲಿ ನಿಂತ್ಕೊಳ್ಳೋದಕ್ಕೆ ನೀನು ಯೋಗ್ಯನಾ? ಹಲ್ಲೆಲೂಯಾ. ಅನೇಕ ಜನರು ಇವತ್ತು ನೋಡ್ಬೇಕಾದ್ರೆ ದೇವರ ವಾಕ್ಯನ ಕೇಳಿ ಸಭೆಯಿಂದ ಹೊರಗಡೆ ಹೋಗಿ ಬಿಡು ಅಂತ ಹೋಯ್ತಾರೆ, ತಾಷಾರ ಮಾಡ್ತಾರೆ ಇಲ್ವಾ? ಯಾರೇನು ಹೇಳೋದು? ನಾನು ಮಾಡಿದೆ ಸರಿ, ನಾನು ಹೇಳಿದೆ ಸರಿ, ನಾನು ಹೇಳಿದಂಗೆ ನಡಿಬೇಕು. ಈ ತರ ಅನೇಕ ಜನರು ಇವತ್ತು ಈ ಲೋಕದಲ್ಲಿ ಬಾಳ್ತಾ ಇರೋದಕ್ಕಿಂತಲೇ ನಾವಿನ್ನೂ ಹೀಗೆ ಇದ್ದೀವಿ. ದೇವರ ವಾಕ್ಯನ ಸಿನ್ಸಿಯರ್ ಆಗಿ ತಗೊಬೇಕು. ಸಿನ್ಸಿಯರ್ ಆಗಿ ನಮ್ಮ ಹೃದಯದಲ್ಲಿ ದೇವರ ವಾಕ್ಯನ ತುಂಬಿಸ್ಕೋಬೇಕು. ದೇವರ ವಾಕ್ಯನ ಯಾರು ಸಿನ್ಸಿಯರ್ ಆಗಿ ದೇವರ ವಾಕ್ಯನ ಆತನ ಹೃದಯದಲ್ಲಿ ತುಂಬಿಸ್ಕೊಂತಾರೋ ಆವಾಗ ದೇವರ ಮಹಿಮೆ ಕಾಣ್ತೀರಿ ಅಲ್ವಾ? ದೇವರ ಮಹಿಮೆ ನಾವು ಕಾಣಬೇಕು ಅಂತಂದ್ರೆ ಆತನ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು, ಯಾವಾಗಲೂ ಇರಬೇಕು. ಹೊಟ್ಟೆ ತುಂಬಿದಾಗೆ ದೇವ್ರು ಬೇಡ, ಹಸುವಾದಾಗೆ ದೇವ್ರು ಬೇಕು ಅನ್ನೋ ಜನ ನಾವು ಇಲ್ಲಿ ಇರೋರು ಅಲ್ವಾ? ಹಸುವಾದಕ್ಕೆ ದೇವ್ರು ಬೇಕು, ಹೊಟ್ಟೆ ತುಂಬಿದಾಗ ನನಗೆ ದೇವ್ರು ಬೇಡ ಅನ್ನೋ ಜನರೇ ಬಹಳ ಜನ ಇದ್ದಾರೆ ಈಗ. ಎಲ್ಲ ಸಮಯದಲ್ಲಿ ಕೂಡ ದೇವ್ರನ್ನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನಾವು ಮಾಡಿದ್ರೆ ಸರಿ, ಅದು ದೇವರು ಮಾಡೋದು ಸರಿ ಇಲ್ಲ ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಬಹಳ ಉಂಟಾಗುತ್ತೆ. ಅದೇ ನನ್ ಹೊಟ್ಟೆ ತುಂಬಿದಾಗೆ ದೇವ್ರು ಬೇಕಾಗಿಲ್ಲ, ಹಸುವಾದಾಗ ನನಗೆ ದೇವ್ರು ಬೇಕು. ಅದೇ ರೀತಿನೇ ದೇವರು ಸಹ ನಮ್ಮ ಬಗ್ಗೆ ಆ ತರ ತಿಳ್ಕೊಂಡ್ಬಿಟ್ರೆ ನಾವ್ ಯಾವ ರೀತಿ ಇರ್ತೀವಿ ಯೋಚನೆ ಮಾಡಿ. ನನಗೆ ಪ್ರಾರ್ಥನೆ ಮಾಡುವಾಗ ನನ್ನ ಮಗನ ಇಷ್ಟಪಡ್ತೀನಿ, ನನ್ಗೆ ಪ್ರಾರ್ಥನೆ ಮಾಡುವಾಗ ನನ್ನ ಮಗನ ಇಷ್ಟಪಡ್ತೀನಿ, ಬೇರೆ ಟೈಮಲ್ಲಿ ನನ್ನ ಮಗನ ಬಿಟ್ಬಿಡ್ತೀನಿ ಅಂತಂದ್ರೆ ನಾವೆಲ್ಲೋಗ್ಬೇಕು ಹೇಳಿ? ದೇವರು ನಮ್ಮನ್ನ ಆ ರೀತಿ ನೋಡ್ತಾ ಇಲ್ಲ. ದೇವರು ನಮ್ಮನ್ನ ಆ ರೀತಿ ನೋಡ್ತಾ ಇಲ್ಲ. ಎಲ್ಲಾ ಸಮಯದಲ್ಲಿ ಕೂಡ ಆತನು ಕಣ್ಣು ಗುಟ್ಟಲ್ಲಿ ಕಣ್ಣು ರೆಪ್ಪೆ ಮಿಟುಕಿಸಿದಾಗೆ ನಮ್ಮನ್ನ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಲೋಕದಲ್ಲಿ ಒಂದು ತೊಪ್ಪಗೆ ಒಂದು ಎದ್ದೊಳ್ತಾನೆ ಇದ್ದಾವೆ ನಾನಾ ರೀತಿ ಕಾರ್ಯಗಳು. ದೇವರ ಮಕ್ಕಳು ಎಲ್ಲಿದ್ದಾರೋ, ಎಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೋ, ಎಲ್ಲಿ ಯೇಸು ಸ್ವಾಮಿ ಅಂಗೀಕಾರ ಮಾಡ್ತಾರೋ, ಎಲ್ಲಿ ಬಾಪ್ಟಿಸಮ್ ತಗೊಂತಾರೋ, ಎಲ್ಲಿ ಸೇವೆಗಳು ಮಾಡ್ತಾರೋ, ಎಲ್ಲಿ ದೇವರ ಬಗ್ಗೆ ಪಬ್ಲಿಸಿಟಿ ಮಾಡ್ತಾರೋ ಅಲ್ಲೇ ಕಾಯ್ತಾ ಇರ್ತಾರೆ. ಏನಾದ್ರೂ ಒಂದು ಕೆಡಕ್ ಮಾಡ್ಬೇಕು, ಏನಾದ್ರೂ ಒಂದು ಪ್ರಾಬ್ಲಮ್ ಮಾಡ್ಬೇಕು,
ಅಲ್ಲಿ ದೇವರು ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇರ್ತಾನೆ. ಅದಕ್ಕೆ ಅವಕಾಶ ಕೊಡೋರಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ಜಯಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ವಾಕ್ಯನ ಕಂಟಿನ್ಯೂ ಮಾಡಿ. ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂತವನಾಗಿರಬೇಕು. ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನು ನುಡಿಯುವವನು ಆಗಿರಬೇಕು. ಸಾಕು. ಹಲ್ಲೆಲೂಯಾ. ಇಲ್ಲಿ ಎರಡನೇ ವಾಕ್ಯ ಹೇಳ್ತಾರೆ ನೋಡಿ. ನಿನ್ನ ಪರಿಶುದ್ಧ ಸ್ಥಳದಲ್ಲಿ, ನಿನ್ನ ಪರಿಶುದ್ಧವಾದ ಪರ್ವತದಲ್ಲಿ ವಾಸತಕ್ಕವನು ಎಂತವನಾಗಿರ್ಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಹಲ್ಲೆಲೂಯಾ. ಪರಿಶುದ್ಧವಾದಂತ ಪರ್ವತದಲ್ಲಿ ವಾಸ ಮಾಡುವುದು ಎಂತವನು ಅಂತ ಕೇಳ್ತಾರೆ. ಸ್ವಲ್ಪ ನಮ್ಮಲ್ಲಿ ನಾವೇ ಪ್ರಶ್ನೆ, ನಮ್ಗೆ ಪ್ರಶ್ನೆ, ಎಂತವನಾಗಿರ್ಬೇಕು ಹೇಳಿ. ಈಗ ನೀವು ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಹೇಳಿ. ನೀವು ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವನು ಎಂತನಾಗಿರ್ಬೇಕು. ಆಮೇಲೆ ಆಮೇಲೆ ಬಾಯ್ತಿದ್ದು ಹೇಳಿ ಬೇಗ. ಆಮೇಲೆ ಆಮೇಲೆ ಮುಂದೆ ಇರೋರು ಪರಿಶುದ್ಧ ಪರ್ವತ ಮೇಲೆ ವಾಸ ಮಾಡ್ಬೇಕಂದ್ರೆ ಎಂತವಾಗಿರ್ಬೇಕು. ಪರಿಶುದ್ಧನಾಗಿರ್ಬೇಕು. ಹಾ 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 ಆಮೇಲೆ ಹಾ ಹಾ ಆಮೇಲೆ ಈಗೆಲ್ಲ ನೀವು ಹೇಳ್ತಿದ್ರಲ್ಲ, ಇವೆಲ್ಲಾ ಗುಣಗಳು ನಮ್ಮಲ್ಲಿ ಇದೆಯಾ ಹೇಳಿ? ಇದೆಯಾ? ದೇವರ ವಾಕ್ಯ ಯಾರು ಹೇಳ್ತಿದ್ದಾರೆ? ನಮಗೆ ತಾನೇ ಹೇಳ್ತಾರೆ. ಯಾಕೆ ಈ ಗುಣಗಳು ನಮ್ಮಲ್ಲಿಲ್ಲ? ಪರಿಶುದ್ಧ ಸ್ಥಳ ಪರ್ವತದ ಮೇಲೆ ನಿಲ್ಲತಕ್ಕವನು ಎಂತವನು ಅಂತ ಕೇಳ್ತಿದಾರಲ್ಲ ಈ ದೇವರಿಗೆ. ಈ ವಾಕ್ಯ ನಮಗೆ ತಾನೇ ಹೇಳ್ತಿದ್ದಾರೆ. ಯಾಕೆ ಈ ಗುಣಗಳು ನಮ್ಮಲ್ಲಿಲ್ಲ? ನಾವು ಮನುಷ್ಯ ತಾನೆ, ಈ ಗುಣಗಳು ನಮಗೆ ತಾನೇ ಕೊಡಲ್ಪಟ್ಟಿದೆ. ಯಾಕೆ ಈ ಗುಣಗಳು ನಮ್ಮಲ್ಲಿ ಬರ್ತಾ ಇಲ್ಲ? ಹಲ್ಲೆಲೂಯಾ. ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯ, ಈ ಗುಣಗಳನ್ನು ನಮಗೆ ಬೇಕಾದಂಥದ್ದು. ನೀನು ಎಷ್ಟು ದಿನ ಇನ್ನೊಬ್ಬ ಮೇಲೆ ಚಾಡಿ ಹೇಳ್ತೀಯಾ? ಇನ್ನೂ ಎಷ್ಟು ದಿನ ಇನ್ನೊಬ್ಬ ಮೇಲೆ ದುಷ್ಮಂತನ ನೋಡ್ತೀಯಾ? ಇನ್ನು ಎಷ್ಟು ದಿನ ಇನ್ನೊಬ್ಬನ ಶತ್ರುವಾಗಿ ನೋಡ್ತೀಯಾ? ನನಗೆ ನಾಳೆ ನಿನ್ನ ನುಂಗುವಂತ ಶತ್ರು ನಿಮ್ಗೆ ಬರ್ತಾ ಇದ್ದಾನೆ. ಅವನ್ನ ನೀವು ಜಯಿಸ್ಬೇಕಂತಂದ್ರೆ ನೀವು ನೇರ ಮನಸ್ಸಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಎದುರುಗಡೆ ಶತ್ರು ನಿಮ್ಗೆ ಜಯಿಸಾಗ್ತಾರಂದ್ರೆ ನೀವು ಹಿಂಗಡೆ ಬರ್ತಾನೆ, ಆ ಶತ್ರು ನಿಮ್ಗೆ ಹೆಂಗ್ ಕಾಣಕ್ಕಾಗತ್ತೀಯ? ಹೆಂಗ್ ಕಾಣಕ್ಕಾಗತ್ತೆ? ನಿನ್ ಮುಂದೆ ಇರೋ ಶತ್ರುನ ನೀನ್ ಪ್ರಾರ್ಥನೆ ಮಾಡಿ ಜಯಿಸಕ್ಕಾಗ್ತಾರ ಅಂದ್ಮೇಲೆ ನೀನ್ ಹಿಂದೆ ಬರ್ತಾರ ನೀನ್ ಹೆಂಗ್ ಸಹಿಸ್ತೀಯ? ಹೆಂಗ್ ಕಾಣಕ್ಕಾಗತ್ತೆ? ನಿನ್ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ಎಲ್ಲವೂ ನಿಮಗೆ ಲೋಕದಲ್ಲಿ ಇರುವಂತ ಎಲ್ಲ ಕಾರ್ಯ ದೇವರು ಕಂಡೇ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಪರಿಶುದ್ಧವಾದಂತ ಪರ್ವತ ಮೇಲೆ ನಿಲ್ಲತಕ್ಕವರು ಎಂತವ್ರು ಹೇಳ್ತಿದ್ದಾರೆ, ಆ ಸ್ಥಾನ ನಮಗೆ ಕೊಟ್ಟಿದ್ದಾರೆ ಅಲ್ವಾ? ದಾವೀದ ರಾಜನಿಗೆ ನನಗೆ ಹೃದಯಕ್ಕೆ ತಕ್ಕದ ದಾಸ ಅಂತ ಹೇಳಿದ್ರು. ಆ ಬಿಟ್ಟು ಕೊಟ್ರು ಏನಕ್ಕೆ? ದೇವರನ್ನ ಮನಸ್ಸಲ್ಲಿ ಕಳಂಕ ಇಲ್ಲದಾಗೆ ಪ್ರೀತಿ ಮಾಡ್ತಿದ್ದ, ಕಳಂಕ ಇಲ್ಲದಾಗೆ ದೇವರನ್ನ ಕೊಂಡಾಡ್ತಿದ್ದಂತೆ. ಹಲ್ಲೆಲೂಯಾ. ನಮ್ಮಲ್ಲಿ ಎನಿ ಟೈಮ್ 24/7 ಕಳಂಕನೇ ಇದೆ ನಮ್ಮ ಹೃದಯದಲ್ಲಿ ಅಲ್ವಾ? ಕಳಂಕ ಇದೆ ನಮ್ಮ ಹೃದಯದಲ್ಲಿ 24/7 ಯಾವಾಗಲೂ. ಯಾವಾಗ ನಮ್ಮ ಹೃದಯದಲ್ಲಿ ಕಳಂಕ ಇಟ್ಟಿದೆ ದೇವರನ್ನ ಆರಾಧನೆ ಮಾಡ್ತಾ ಇದೀವಿ. ಒಂದು ಕಡೆ ಪರಿಶುದ್ಧ, ಒಂದು ಅಶುದ್ಧ, ಎರಡನ್ನು ಸೇರಿ ನಾವು ಆರಾಧನೆ ಮಾಡ್ತಾ ಇದೀವಿ. ಹಲ್ಲೆಲೂಯಾ. ಅಶುದ್ಧನ ತಳ್ಳಕ್ಕೆ ಇಷ್ಟ ಇಲ್ಲ, ಪರಿಶುದ್ಧನ ಸೇರಿಸೋದಕ್ಕೆ ಇಷ್ಟ ಇಲ್ಲ. ಈ ರೀತಿ ನಾವು ಕಾರ್ಯ ಮಾಡ್ತಾ ಇದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರನ್ನ ಅಂಗೀಕಾರ ಮಾಡಿದ್ಮೇಲೆ ದೇವರು ಎಲ್ಲ ಸಮಯದಲ್ಲಿ ಕೂಡ ನಮ್ಮನ್ನ ಕಾಣ್ತಾ ಇದ್ದಾರೆ. ನಾವು ಕಾಣಿದೀರಾ? ಏನ್ ಸಿಸ್ಟರ್ಸ್? ದೇವರನ್ನು ನಾವು ಅಂಗೀಕಾರ ಮಾಡೋದ್ರಿಂದ, ದೇವರು ನಮ್ಮನ್ನು ಅಂಗೀಕಾರ ಮಾಡೋದ್ರಿಂದ ಪ್ರತಿ ಕ್ಷಣ ಕೂಡ ನಮ್ಮನ್ನ ಬಿಡೋಗೆ ದೇವರು ನಮ್ಮನ್ನು ಕಾಣ್ತಾ ಇದ್ದಾರೆ. ನಾವು ಕಾಣ್ತಾ ಇದ್ದೀರಾ? ಎಷ್ಟೋ ಸಮಯ ದೇವರನ್ನು ಬಿಟ್ಟಿದ್ದೀರಿ, ದೇವರು ನಮ್ಮನ್ನ ಬಿಟ್ಟಿದ್ದಾರಾ? ಒಂದು ಕ್ಷಣ ನಮ್ಮನ್ನ ಬಿಟ್ಟಿದ್ರೆ ನಾವು ಯಾವತ್ತ ಮಣ್ಣುಪಾಲ ಆಗುತ್ತಿದ್ರೆ, ಒಂದು ಕ್ಷಣ ನಮ್ಮನ್ನ ಬಿಟ್ಟಿದ್ರೆ ಸಾಕಾಗಿತ್ತು, ಯಾವತ್ತ ಮಶಾನ ಸೇರ್ಬಿಡ್ತಿದ್ರೆ.
ಒಂದು ಕ್ಷಣ ಕೂಡ ನಮ್ಮನ್ನ ಬಿಡಾಗಿ ನಮ್ಮನ್ನ ಕಾಯ್ತಾ ಇದ್ದಾರೆ. ನಾವು ಮನುಷ್ಯರು ಎಷ್ಟೋ ಸಮಯ ದೇವರ ದೂರ ಇಟ್ಟು ಹೋಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ದೇವರ ಅಂಗೀಕಾರ ಮಾಡಿದೆ ಅಂತಂದ್ರೆ, ದೇವರು ನಮ್ಮನ್ನ ಪ್ರೀತಿ ಮಾಡಿದ್ರೆ ಅಂತಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ದೇವರು ನಮ್ಮನ್ನ ಕರೆದಿರೋದಲ್ಲ, ಆತ ನಮ್ಮನ್ನ ಹುಡುಕಿ ಬಂದಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡಿ, ಬಾಪ್ಟಿಸಮ್ ಆಗಿದೆ, ರಕ್ಷಣೆ ಹೊಂದಿದೆ, ಇವತ್ತು ಸಭೆಯಲ್ಲಿ ಇಲ್ಲ. ಏನ್ ಕಾರಣ? ಹಲ್ಲೆಲೂಯಾ. ಏನ್ ಕಾರಣ? ದೇವ್ರ ಕಾರಣನಾ? ದೇವ್ರ ಕಾರಣ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸುಗಳು, ನಿಮ್ಮ ಮನಸ್ಸಾಪಗಳು ಕಾರಣ ಇದೆಲ್ಲ. ನಿಮ್ಮ ಹೃದಯದಿಂದ ಬರಂತ ಮಾತುಗಳು, ನಿಮ್ಮ ಬಾಯಿಂದ ಒಂದೊಂದು ಕಾರ್ಯ ಮಾತ್ರನೇ ಕಾರಣ ಆಗಿದೆ. ಪ್ರೀತಿ ಇಲ್ಲ, ಐಕ್ಯತೆ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಇವೇ ಸಭೆನ ಒಡೆದಕ್ಕೆ ಕಾರಣ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಂಬಿಕೆ, ಪ್ರೀತಿ, ವಿಶ್ವಾಸ ನಿಮ್ಮಲ್ಲೇ ಬರಬೇಕಾಗಿರೋದು. ಅದನ್ನೆಲ್ಲ ದೇವರು ನಿಮ್ಮಲ್ಲಿ ಇಟ್ಟಿದ್ದಾರೆ, ನಮ್ಮಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಕಡೆ ಸಮಯದಲ್ಲಿ ದೇವರು ಎಚ್ಚರಿಕೆಯಾಗಿ ಹೇಳ್ತಿದ್ದಾರೆ, ನಾವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಮುಂದೆ ಪಶ್ಚಾತ್ತಾಪ ಪಡೋದಕ್ಕೆ ನಾವೇ ದಾರಿ ಮಾಡ್ಕೊಡ್ಬೇಕಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಚ್ಚೆತ್ಕೊಬೇಕು. ದೇವರ ವಾಕ್ಯನ ಅಂಗೀಕಾರ ಮಾಡಿ, ಇದು ನನಗಾಗಿನೇ ಹೇಳಿದ್ದಾರೆ ಅಂತ ನಾವು ಎಚ್ಚೆತ್ಕೊಂಡ್ರೆ ಅಂತಂದ್ರೆ ಮುಂದೆ ಪಶ್ಚಾತ್ತಾಪ ಪಡೋದು ನಾವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಹಲ್ಲೆಲೂಯಾ. ಇಲ್ಲಿ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲೋತಕ್ಕದ್ದು ಎಂತವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ಮೊದಲನೇ ವಾಕ್ಯದಲ್ಲಿ ಯೋಗ್ಯನು ಯಾರು ಅಂತ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋಗ್ಯ ಅಂತ ಹೇಳ್ತಾರೆ. ಓದಿ ಮೊದಲನೇ ವಾಕ್ಯ ಓದಿ. ಯೆಹೋವನೇ, ಹಾ, ನಿನ್ನ ಗುಡಾರದಲ್ಲಿ ಯೋಗ್ಯನು ಎಂತವನು? ಹಾ, ನೋಡಿ, ಯೋಗ್ಯನು ಎಂತವನು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಒಂದಕ್ಕೊಂದು ನಾವು ಮ್ಯಾಚಿಂಗ್ ಆಗ್ತಾ ಇದ್ದೀರಾ? ಮ್ಯಾಚ್ ಆಗ್ತಾ ಇದ್ದೀರಾ? ಒಂದು ಬಟ್ಟೆ ಅಂಗಡಿಗೆ ಹೋದ್ರೆ, ಒಂದು ಜ್ಯುವೆಲರಿ ಶಾಪ್ಗೆ ಹೋದ್ರೆ, ಏನಾದ್ರು ಪರ್ಚೇಸ್ ಮಾಡಕ್ ಹೋದ್ರೆ, ನೀವು ಯಾವಾಗ ತಗೊಂಡಿರೋ ಒಂದು ವಸ್ತುನ ನೆನಪು ಮಾಡ್ಕೊಂತೀರಾ. ಅದಕ್ಕೆ ಇದನ್ನ ಹಾಕಿದ್ರೆ ಹೆಂಗಿರುತ್ತೆ? ಮ್ಯಾಚ್ ಆಗುತ್ತಾ ಇಲ್ವಾ? ಅಲ್ವಾ? ಒಂದು ಸೀರೆ ತಗೊಳಕ್ ನೀವು ಹೋಗ್ತೀರಾ, ಓ ಇದಕ್ಕೆ ಸಂಬಂಧಪಟ್ಟಂತ ಬ್ಲೌಸ್ ಮನೆಯಾಗೈತೆ. ಒಂದು ಬ್ಲೌಸ್ ತಗೊಳಕ್ ಹೋಗ್ತೀರಾ, ಇದಕ್ಕೆ ಸಂಬಂಧಪಟ್ಟಂತ ಸೀರೆ ನಮ್ಮ ಮನೇಲಿದೆ. ಒಂದು ಡ್ರೆಸ್ ತಗೊಳಕ್ ಹೋಗ್ತೀರಾ, ಇದಕ್ಕೆ ಮ್ಯಾಚ್ ಆಗೋ ಪ್ಯಾಂಟ್ ನಮ್ಮ ಮನೇಲಿದೆ. ಮ್ಯಾಚ್ ಮಾಡ್ತೀರಾ ಇಲ್ವಾ? ಇವಾಗ ಮ್ಯಾಚ್ ಮಾಡಿ. ಈ ದೇವರು ಹೇಳ್ತಾರೆ ಈ ವಾಕ್ಯಕ್ಕೆ, ನಾನು ಯೋಗ್ಯನಂತ ನೀವು ಮ್ಯಾಚ್ ಮಾಡಿ ಈಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಾವೆಲ್ಲದಕ್ಕೂ ಮ್ಯಾಚ್ ಮಾಡಕ್ಕೆ ನಾವು ಶಕ್ತರಾಗಿದ್ರಿ. ನಮ್ಮ ಹೃದಯನ ದೇವರ ಕೈಗೆ ಮ್ಯಾಚ್ ಆಗ್ತಿದ್ರೆ ಇಲ್ಲದ್ರೆ ಹೇಳೋದಕ್ಕೆ ಶಕ್ತರೇ ಇಲ್ಲ. ನಮ್ಮ ಹೃದಯ ದೇವರಿಗೆ ಮ್ಯಾಚ್ ಆಗ್ತಿದೆ ಇಲ್ಲ ಅಂತ ಕೇಳೋಕೆ ನಮ್ಮಲ್ಲಿ ಪ್ರಶ್ನೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಬಾಳೋದ್ರಿಂದಲೇ ಇಲ್ಲ ಎಲ್ಲಾ ಕಡೆ ಸೇವೆಗಳು ಬಿದ್ದೋಗಿದೆ, ಎಲ್ಲ ಕಡೆ ದೇವರ ಐಕ್ಯತೆ ಬಿದ್ದೋಗಿದೆ, ಎಲ್ಲ ಕಡೆ ದೇವರ ಪ್ರೀತಿ ಬಿದ್ದೋಗಿದೆ, ಎಲ್ಲ ಸಭೆಗಳು ಖಾಲಿಯಾಗಿದೆ, ಎಲ್ಲ ಸೇವಕರ ಕುಟುಂಬಗಳು ಓಡೋಗಿದೆ. ನಾವು ಈ ರೀತಿ ಬಾಳೋದ್ರಿಂದ ಇವತ್ತು ನಾವು ಪ್ರಶ್ನೆ, ನಮ್ಮ ಹೃದಯದಲ್ಲಿ ನಾವೇ ಪ್ರಶ್ನೆ ಮಾಡೋದಾದ್ರೆ ಖಂಡಿತವಾಗೂ ದೇವರೆಲ್ಲ ಕಾರ್ಯಗಳನ್ನು ರೆಡಿ ಮಾಡಿಸ್ತಾರೆ. ಹಲ್ಲೆಲೂಯಾ. ಬಿದ್ದು ಹೋಗಿರುವಂತ ಸಭೆಗಳನ್ನ, ಓಡೋಗಿರುವಂತ ಕುಟುಂಬಗಳನ್ನ, ಕಿತ್ತೋಗಿರುವಂತ ಮ್ಯಾರೇಜ್ಗಳನ್ನ ಎಲ್ಲವನ್ನು ದೇವರು ಕಟ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ದೇವರಿಗೆ, ನನ್ನ ಹೃದಯ ದೇವರಿಗೆ ಮ್ಯಾಚ್ ಆಗಿದೆಯಾ? ನನ್ನ ಹೃದಯ ದೇವರು ನೋಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಉಂಟಾಗಬೇಕು. ಹಲ್ಲೆಲೂಯಾ. ಮತ್ತೊಂದು ಒಂದು ವಾಕ್ಯ ಓದಿ ದೇವರ ವಾಕ್ಯಕ್ಕೆ ಪ್ರಾರ್ಥನೆಗೆ ಹೋಗೋಣ. ಹಲ್ಲೆಲೂಯಾ. ಕೀರ್ತನೆ 45 ಬೇಗ. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದವನು ದೇವರು ಯಾರು? ನೋಡಿ ಇಲ್ಲಿ ಕೇಳ್ತಾರೆ, ದೇವರು ಎಂತ ಕೇಳ್ತಾರೆ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು ಅಂತ. ಇವಾಗ ಹೇಳಿ, ದೇವರಿಗೆ ಸಮಾನ ಯಾರಾದ್ರೂ ಇದ್ದೀರಾ? ಇಲ್ಲಿ ಇದ್ದೀರಾ? ಇಲ್ಲ. ದೇವರನ್ನ ಮೀರಿಸಿ ಕೆಲಸ ಮಾಡೋರು ಬೇರೆಯವರು ಇದ್ದಾರೆ, ಯಾರನ್ನು ತೋರಿಸಿದ ಲೋಕದಲ್ಲಿ ತೋರಿಸ್ತಾರ? ಅಂತ ಪರಿಶುದ್ಧವಾದ ದೇವರು ತರ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅಂತ ಪರಿಶುದ್ಧವಾದಂತ ದೇವರು ಬರೀ ಬಾಯಿ ಮಾತಲ್ಲೇ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆತನಿಗೆ ನಾವೆಷ್ಟು ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇದೀವಿ ಅಂತ ನಾವೇ ತಿಳ್ಕೊಬೇಕು, ಬೇರೆಯವರಲ್ಲ. ಯಾರು ಎಷ್ಟು ಮಟ್ಟಕ್ಕೆ ನಾವು ಆತನ ಪ್ರೀತಿ ಮಾಡ್ತಿದ್ದೀವಿ ಅಂದ್ಬಿಟ್ಟು ನಾವೇ ತಿಳ್ಕೊಬೇಕು ಅಲ್ವಾ? ಈಗ ನೋಡಿ, ಬಾಯಿ ಮಾತಲ್ಲೇ ದೇವರು ಆಕಾಶನ ಉಂಟು ಮಾಡಿದ್ರ, ಭೂಮಿನ ಉಂಟು ಮಾಡಿದ್ರ, ಪ್ರಾಣಿ ಪಕ್ಷಿಗಳ ಜಂತುಗಳನ್ನ ಉಂಟು ಮಾಡಿದ್ರ ಇಲ್ವಾ?
ಅಷ್ಟು ದೊಡ್ಡ ದೇವರು ನಮ್ಮನ್ನು ಉಂಟು ಮಾಡ್ತಾರಲ್ವ, ಆತನಿಗೆ ಅನುಗುಣವಾಗಿ ನಾವು ನಡ್ಕೊತಾ ಇದ್ದೀರಾ? ಆತನ ನನ್ನ ಹೃದಯದಲ್ಲಿ ಯಥಾರ್ಥವಾದಂತಹ ಪ್ರೀತಿ ಆತ ಹತ್ರ ಇದೆ. ಆ ಪ್ರೀತಿ ನಮ್ಮಲ್ಲಿ ಇದೆಯಾ? ಆ ಐಕ್ಯತೆ ನಮ್ಮಲ್ಲಿ ಇದೆಯಾ? ಹಲ್ಲೆಲೂಯಾ. ನೋಡಿ, ಆತನಿಗೆ ಸಮಾನನು ಯಾರೂ ಇಲ್ಲ ಈ ಜಗತ್ತಲ್ಲಿ, ಅಲ್ವಾ? ಈ ಜಗತ್ತಲ್ಲಿ ಏನಂತೆ, ಆತನಿಗೆ ಸಮಾನನು ಯಾರೂ ಇಲ್ಲ. ಹಲ್ಲೆಲೂಯಾ. ನಾವು ಅಷ್ಟು ದೊಡ್ಡ ದೇವ್ರನ್ನ, ಏನು ಅಷ್ಟು ದೊಡ್ಡ ದೇವ್ರನ್ನ ಒಂದು ಕ್ಷಣದಲ್ಲೇ ಅವ್ರನ್ನ ಮೀರಿಸಂತ ಮಾತನ್ನ ನಾವು ಮಾತಾಡ್ತೀವಿ, ಅಲ್ವಾ? ಮಾತಾಡ್ತೀರಾ ಇಲ್ವೋ? ಅವ್ರನ್ನ ಮೀರಿಸಂತ ಮಾತುಗಳು ನಮ್ಮ ಕಮಿಟ್ಮೆಂಟ್ ಮುಂದೆ, ನಮ್ಮ ಪರಿಸ್ಥಿತಿಗಳ ಮುಂದೆ, ನಮ್ಮ ಅಟ್ಯಾಚ್ಮೆಂಟ್ ಮುಂದೆ, ನಮ್ಮ ಸಂಬಂಧಗಳ ಮುಂದೆ, ನಾವು ಬಾಡುತ್ತ ಮಾತುಗಳ ಮುಂದೆ ದೇವರು ನಮಗೆ ನೆನಪೇ ಆಗಲ್ಲ. ಯಾಕಂದ್ರೆ ಅವನ ಮೀರಿನ ಹೊರಟೋಗ್ಬಿಟ್ಟಿದ್ವಿ. ಹಲ್ಲೆಲೂಯಾ. ಜಗತ್ತಿಗೆ ಗೊತ್ತು ಯೇಸು ಸ್ವಾಮಿ ಜೀವಂತವಾಗಿದ್ದಾರೆ ಅಂತ. ಹಲ್ಲೆಲೂಯಾ. ಮತ್ತೆ ಬರ್ತಾರೆ ಅಂತ ಈ ಜಗತ್ತಿಗೆ ಗೊತ್ತು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಒಂದು ಚಾಪ್ಟರ್ ಏನಾಗಿದೆ ಅಂತಂದ್ರೆ, ಯೇಸು ಸ್ವಾಮಿನ ನಿಜವಾದ ದೇವರು ಅಂತ ಪ್ರೂವ್ ಮಾಡೋರು ಈ ಜಗತ್ತಲ್ಲಿ ಯಾರು ಜನಗಳು ಸೃಷ್ಟಿ ಆಗಲಿಲ್ಲ. ದೇವರ ಬೈಬಲ್ ನೋಡಿ, ದೇವರು ಮಾಡಿದ ಕಾರ್ಯಗಳು ಹಳೇ ಒಡಂಬಡಿಕೆಯಿಂದ ಬಂದಂತ ಕಾರ್ಯಗಳನ್ನ ಅನೇಕ ವಿಷಯಗಳಿಗೆ ಗೊತ್ತು. ಅವ್ರೇನ್ ಮಾಡಿದ್ರು, ಈ ಜನಗಳು ಮುಚ್ಚಾಕ್ತಾ ಇದ್ದಾರೆ. ಅವರೇ ನಿಜವಾದ ಯೇಸು ಕ್ರಿಸ್ತನು, ಆತನೇ ಪ್ರೀತಿನೇ ಲೋಕದಲ್ಲಿ ಇರೋದು ಅಂತ ಯಾರಿಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಅವ್ರನ್ನ ಬೆಳೆಗೆ ಬಿಡ್ತಾರಲ್ಲ ಈ ಜನರೇಷನ್, ಅಲ್ವಾ? ಜನರೇಷನ್ಗೆ ಬೆಳೆಗೆ ಬೇರೆ ಕಂಟ್ರಿನೆಲ್ಲ ಹೋಗಿ ನೋಡಿ, ಬೇರೆ ಲ್ಯಾಂಗ್ವೇಜ್ ದೇವರು ನಮಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ಓನ್ಲಿ ಜೀಸಸ್. ಬೇರೆ ಲ್ಯಾಂಗ್ವೇಜ್ ದೇವರು ನಮ್ಗೆ ಗೊತ್ತೇ ಆಗೋದಿಲ್ಲ. ಇಂಗ್ಲಿಷ್ ಲ್ಯಾಂಗ್ವೇಜು, ಅವ್ರ ಭಾಷೆಗಳ ಲ್ಯಾಂಗ್ವೇಜು ಓನ್ಲಿ ಜೀಸಸ್ ಮಾತ್ರನೇ. ಬೇರೆ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಎಷ್ಟು ಸ್ಪಷ್ಟವಾಗಿ ನಮ್ಮ ಹತ್ರ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಆತರ ಯೇಸು ಸ್ವಾಮಿಗೆ ಗೊತ್ತಿದೆ, ಜಗತ್ತಿಗೆ ಆತನೊಬ್ಬನೇ ಕರ್ತನು, ಅಲ್ವಾ? ಬಾಯಿ ಮಾತಲ್ಲಿ ಆಕಾಶ ಭೂಮಿ ಪ್ರತಿಯೊಂದು ಉಂಟು ಮಾಡುವಂತ ದೇವರಾತನು. ಆತನ ಒಂದು ಕ್ಷಣದಲ್ಲೇ ನಾವು ಬೀದಿಗೆ ಹರಾಜಾಕ್ಬಿಡ್ತೀವಿ. ಏನ್ ಮಾಡ್ತೀರಿ? ಹರಾಜಾಕ್ಬಿಡ್ತೀರಿ. ದೇವರನ್ನು ಮರ್ತೇ ಬಿಡ್ತೀರಿ. ಅನೇಕ ಸಮಯ ಮರ್ತಿದ್ದೀರಿ. ಈ ರೀತಿಯಾಗಿ ನಾವು ಬಾಳ್ತಾ ಇದ್ದೀವಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನೇ ಕರೆಯಲ್ಪಟ್ಟಿದ್ದಾರೆ, ಅಲ್ವಾ? ದೇವರ ಪ್ರೀತಿನ ನಾವು ಅನೇಕ ಕಡೆ ಸಾರಬೇಕು. ನನ್ನ ಮಕ್ಕಳು ನಾನು ಮಾಡಿದಂತ ನನ್ನ ಮಕ್ಕಳಿಗೆ ಉಪಕಾರ ಅನೇಕ ಕಡೆ ಹೇಳ್ಬೇಕು ಅಂತ ನಾವು ಒಬ್ಬರಿಗೂ ಹೇಳ್ತಾ ಇಲ್ಲ. ನಮ್ಮ ಹೃದಯ ಮೇಲೆ ಕೈ ಕೇಳಿದ್ದಾನೆ. ಯಾರಾದ್ರೂ ಹೇಳಿದ್ದೀನಿ, ಕರ್ಕೊಂಬಂದಿದ್ದೀನಿ ಸಭೆಗೆ, ಬಾಪ್ಟಿಸಮ್ ಕೊಡ್ಸಿದ್ದೀನಿ, ರಕ್ಷಣೆ ಮಾಡಿಸಿದ್ದೀನಿ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಯಾರಾದ್ರೂ ಒಬ್ಬರು ಹೇಳಿ ನೋಡೋಣ? ಯಾರು ಹೇಳಲ್ಲ. ಯಾಕೆಂದ್ರೆ ನಮ್ಮದೇ ನಮ್ಗೆ ಸಾಕಾಗಿದೆ. ಏನಾಗಿದೆ? ನಮ್ಗೆ ಸಾಕಾಗಿದೆ. ಅಲ್ಲ ನಮ್ಮ ಕರೆಕ್ಟಾ ಪಾಸ್ಟಮ್ಮ? ನಮ್ಮ ಕಾರ್ಯಗಳು, ನನ್ನ ಗಂಡ ಹೆಂಡತಿ ಮಕ್ಕಳು ನಮ್ದೇ ಸಾಕಾಗಿದೆ. ಇನ್ನೊಬ್ಬರದೇ ನೋಡೋಣ. ಎಷ್ಟು ದಿನ ನಿಮ್ದೇ ನೋಡ್ತಾ ಇರ್ತೀರಾ? ನಾಳೆ ನಿಮ್ದೇ ನೋಡ್ಕೊಂಡು ನಾಳೆ ದೇವ್ರ ಹತ್ರ ಹೋದಾಗ, ನಾಳೆ ದೇವರು ಕೇಳಿದಾಗ ಏನ್ ಆನ್ಸರ್ ಮಾಡ್ತೀರಾ? ಏನ್ ಆನ್ಸರ್ ಮಾಡ್ತೀರಾ? ಏನಾದ್ರು ಸಿಗುತ್ತೆ ನಮ್ಮ ಹತ್ರ ಆನ್ಸರ್ ಮಾಡಕ್ಕೆ? ನನ್ನ ಬಗ್ಗೆ ಎಷ್ಟು ಜನಕ್ಕೆ ಹೇಳಿದ್ಯಾ ಅಂತ ಕೇಳ್ತಾರೆ. ಏನ್ ಬರುತ್ತೆ ನಿಮ್ ಬಾಯಲ್ಲಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರೇನಾದ್ರು ವಾಕ್ಯನ ಬಿಕ್ಕಿಯಾಗಿ ಇಟ್ಕೊಬೇಕು. ಅದು ಸಣ್ಣದಾಗಿರ್ಬೋದು, ಅದು ದೊಡ್ಡದಾಗಿರ್ಬೋದು. ಬಿಕ್ಕಿಯಾಗಿ ದೇವರ ವಾಕ್ಯ ಇಟ್ಕೊಂಡ್ರೆ ಮಾತ್ರನೇ ನಾವು ನಿಜ ಒಂದು ಇಂಚು ಕೂಡ ನಾವು ಕದ್ದಿದ್ದಾಗೆ ದೇವರು ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದ್ಸರಿ ಓದಿ ವಾಕ್ಯನ. ಎಷ್ಟು ವಿಶೇಷವಾಗಿದೆ ಅವುಗಳನ್ನು ವಿವರಿಸಿ ಹೇಳುವುದೆಂದರೆ ಅಸಾಧ್ಯವೋ. ನೋಡಿ, ಇವಾಗ ಏನಮ್ಮ ದೇವರಿಗೆ ಇವಾಗ ನೀವು ಕೇಳ್ತಾ ಇದಾರೆ, ನೀವು ಪ್ರಶ್ನೆ ಕೇಳ್ತಾ, ನೀವು ಆನ್ಸರ್ ಮಾಡಿ ಈಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ ಬಗ್ಗೆ ದೇವರು ಎಷ್ಟೋ ಅದ್ಭುತ ಕಾರ್ಯಗಳೆಲ್ಲ ಮಾಡಿದರೆ ಏನಾದ್ರು ನೀವು ಹೇಳ್ತೀರಾ? ಏನಕ್ಕಾಗುತ್ತಾ? ನಾನು ಒಳ್ಳೇದಕ್ಕೆ ನನ್ನ ಆಲೋಚನೆ ನಿನ್ನ ಆಲೋಚನೆ ತರ ಇದೆಯಾ? ಇಲ್ಲಿ ಸಭೆಯಿಂದ ಮಕ್ಕಳು ನನ್ನ ಮೇಲೆ ನನ್ನ ಆಲೋಚನೆ ತರ ನಿಮ್ಗೆ ಇರುತ್ತಾ? ಇಲ್ಲ ನಿಮ್ಮ ಆಲೋಚನೆ ತರ ನಂದಿರುತ್ತಾ? ಹೇಳಿ, ದೇವರ ಆಲೋಚನೆ ನಿಮ್ಮ ಆಲೋಚನೆ ಒಂದೇ ಇರುತ್ತಾ? ನಮಗೆ ಹೇಳ್ತಿದ್ದಾರೆ ದೇವರು, ನನ್ನ ಹಿತಕ್ಕಾಗಿ ಆತನು ಮಾಡಿದಂತ ಆಲೋಚನೆಗಳು ಎಷ್ಟೋ ಅದ್ಭುತವಾಗಿದೆ ಅಂತೆ, ಅಲ್ವಾ?
ಆತನು ಏನೋ ಆಲೋಚನೆ ಇದೆ ನಮ್ಮ ಮೇಲೆ, ಏನೋ ಆತ ನಮ್ಗೆ ಯೋಚನೆ ಮಾಡಿ ಇಟ್ಕೊಂಡಿದ್ದಾರೆ. ಏನೋ ನನ್ನ ಸುದರ್ಶನ ನನ್ನ ಮಗನ ಏನೋ ಒಂದು ಹಂತಕ್ಕೆ ತರಬೇಕು, ಎಲ್ಲೋ ಒಂದು ಲೆಕ್ಕದಲ್ಲಿ ಇರ್ಬೇಕು, 2 ಮಕ್ಕಳನ್ನ ಕೊಟ್ಟಿದ್ದಾರೆ, ಆ ಮಕ್ಕಳನ್ನ ಒಳ್ಳೆ ಕಡೆ ಕೊಟ್ಟು ಒಳ್ಳೆ ಗಂಡನ ಹುಡುಕಿ ಅವ್ರುಗಳನ್ನ ಸಾಥ್ ಸೇರಿಸ್ಬೇಕು ಅಂತ ಏನೋ ಒಂದು ಆಲೋಚನೆ ಇರುತ್ತೆ. ನಮ್ಮ ಯೋಚನೆ ಅಂತ ಇರುತ್ತಾ ಹೇಳಿ? ನಮ್ಮ ಆಲೋಚನೆ ಇರುತ್ತಾ ಆ ಥರ? ನೋಡಿ, ಇವತ್ತು ನಮ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದ್ಸರಿ ಓದಿ, ಎಲ್ಲರೂ ತಗೊಳ್ಳಿ ವಾಕ್ಯನ, 2ನೇ ವಾಕ್ಯ ಓದಿ, ಸುಧಾರಿಸಿ ಓದಿ. ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ನೋಡಿ, ನನ್ನ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಎಷ್ಟೋ ವಿಶೇಷವಾಗಿರುತ್ತೆ. ಹಾಗೆ ಕೆಳಗಡೆ ಓದಿ. ಅವುಗಳನ್ನು ವಿವರಿಸಿ ನೋಡುವುದಾದರೆ ಹೇಳುವುದೇನೆಂದರೆ ಅಸಾಧ್ಯವು. ಅವು ಅಸಂಖ್ಯವಾಗಿವೆ. ಯಜ್ಞ ನೈವೇದ್ಯಗಳು ಸಾಕ್ಮ ಹಲ್ಲೆಲೂಯಾ. ಅವುಗಳನ್ನು ಇಂಗಳಿಸಿ ಹೇಳುವಂದ್ರೆ ಅಸಾಧ್ಯವಾಗಿದೆ ಅಲ್ವಾ? ನಮ್ಗೆ ಅವ್ರ ಆಲೋಚನೆಗಳು ಇಂಗಳಿಸಿ ಹೇಳಬೇಕಂತಂದ್ರೆ ಅಸಾಧ್ಯಂತೆ, ಆಗದಂತೆ, ಅಷ್ಟು ಯೋಚನೆ ದೇವರು ನಮಗೆ ಮಾಡಿದ್ದಾರೆ. ಹಲ್ಲೆಲೂಯಾ. ಕೈ ತಟ್ಟಲ್ವಾ? ಕೈ ತಟ್ಟಲ್ವಾ ಜೋರಾಗಿ? ಅಷ್ಟು ಯೋಚನೆ ದೇವರು ನಮ್ಮ ಮೇಲೆ ಇಟ್ಟಿರಂತೆ. ಹಲ್ಲೆಲೂಯಾ. ಆ ಯೋಚನೆಗಳಿಗೆ ತಕ್ಕಂತನೇ ನಾವಿರ್ಬೇಕು. ಚಂದ ಗಮನ ಕೇಳಿ. ದೇವರ ಆಲೋಚನೆಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಇಂಗ್ಲಿಷ್ ಹೇಳಕ್ಕೆ ಆಗೋದಿಲ್ಲ. ಅಷ್ಟೊಂದು ಪ್ರೀತಿ ನಮ್ಮನ್ನ ದೇವರು ಮಾಡಿದ್ದಾರೆ, ಅಷ್ಟೊಂದು ಯೋಚನೆ ನಮ್ಮ ಮೇಲೆ ಇಟ್ಟಿದ್ದಾರೆ ದೇವರು. ನಾವು ಆತನಿಗೆ ಸರಿಸಮವಾಗಿ ಅದಕ್ಕೆ ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ತಗೊಂಡೋಗೋದಿಲ್ಲ. ಹೋದರೆ ದೇವರು ನಿಮ್ಮನ್ನ ಲೆಕ್ಕ ಕೇಳ್ತಾರೆ. ಹಲ್ಲೆಲೂಯಾ. ನನಗೋಸ್ಕರ ಏನ್ ಮಾಡಿದೆ ಮಗಳೇ, ನನಗೋಸ್ಕರ ಏನ್ ಮಾಡಿದೆ ಮಗನೇ ಅಂತ ಕೇಳ್ತಾರೆ. ಅವ್ರಿಗೆ ತಲೆ ಬಗ್ಸ್ಕೊಬೇಕಾಗತ್ತೆ, ತಲೆ ಬಗ್ಸ್ಕೊಬೇಕಾಗತ್ತೆ. ಏನ್ ಮಾಡಿದೆ ನೀನು ಲೋಕದಲ್ಲಿ? 40 ವರ್ಷ, 30 ವರ್ಷ, 50 ವರ್ಷ ಇದ್ದಲ್ಲ, ಏನ್ ಮಾಡಿದೆ ಅಂತ ಕೇಳ್ತಾರೆ. ನಾವು ತಲೆ ಬಗ್ಸ್ಕೊಬೇಕಾಗತ್ತೆ. ದೇವರು ನಮಗೆ ಕರೆದಿದ್ದಾರೆ. ನನ್ನ ಮೇಲೆ ಇಟ್ಟಿದ್ದ ಆಲೋಚನೆ ಯಥಾರ್ಥ ಇರುತ್ತೆ, ಹೇಳೋಕೆ ಆಗೋದಿಲ್ಲಂತೆ, ಇಂಗ್ಲಿಷ್ ಹೇಳೋಕೆ ಆಗೋದಿಲ್ಲಂತೆ. ಅಷ್ಟು ಆಲೋಚನೆ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಆತನಿಗೆ ಇಷ್ಟ ಆಗೋ ಪಾತ್ರೆಗೆ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ. ಇಷ್ಟ ಆಗೋ ಪಾತ್ರೆಗೆ ನಾವು ಮಾರ್ಪಡೋದಾದ್ರೆ ಖಂಡಿತವಾಗೂ ದೇವರು ನಮ್ಮ ಮೇಲೆ ಇಟ್ಟಿದ್ದ ಆಲೋಚನೆ ಬಹಳ ದೊಡ್ಡದಾಗಿದೆ. ಹಲ್ಲೆಲೂಯಾ. ಬಹಳ ದೊಡ್ಡದಾಗಿದೆ. ಅದು ಹೇಳಕ್ ಸಾಧ್ಯವಿಲ್ಲ, ಅಷ್ಟು ದೊಡ್ಡವಾಗಿದ್ದು ದೇವರ ಆಲೋಚನೆ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಈ ಕಡೆ ಸಮಯದಲ್ಲಿ ಆತನ ಪ್ರೀತಿ ಅನುಗುಣವಾಗಿ ನಾವು ನಡಿಬೇಕು ಅಲ್ವಾ? ಆತನ ಪ್ರೀತಿನ ಅನುಗುಣವಾಗಿ ನಾವು ತೆಗಿಬೇಕು. ಎಲ್ಲಾ ಸಮಯದಲ್ಲೂ ನಾವು ಒಂದೇ ಅಂತ ನಾವು ಇರೋಕೋಬಾರ್ದು. ಇದೆಯಾ? ಎಲ್ಲಾ ಸಮಯದಲ್ಲೂ ಒಂದಾಗಿರೋ ಸಾಧ್ಯನೇ ಇಲ್ಲ. ಎಲ್ಲಾ ಸಮಯದಲ್ಲಿ ಒಂದಾಗಿರೋದು ಕರ್ತನಾದ ಯೇಸು ಕ್ರಿಸ್ತನ ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕಂದ್ರೆ ನಾವು ಮನುಷ್ಯರು ಸ್ವಲ್ಪ ಸಮಯ ಯಾಮಾರ್ತೀವಿ, 24/7 ಯಾಮಾರ್ದ ದೇವರ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಅವರು ಸ್ವಲ್ಪ ಯಾವಾದ್ರೆ ಸೈತಾನ್ ಬಾಳಿಗೆ ನಾವು ಸಿಕ್ಬಿಡ್ತೀವಿ, ಸೈತಾನ್ ಬಾಯಿಗೆ ನಾವು ಸಿಕ್ಬಿಡ್ತೀವಿ. ಅವ್ರೇನು ಸ್ವಲ್ಪ ಯಾವಾದ್ರೆ ಯಾವಾಡ್ತಾರಂತ ದೇವರು, ಎಚ್ಚರಿಕೆವಾಗಿ ಇರೋಂಥ ದೇವರು ಕರ್ತನಾದ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಯಾಕೆಂತಂದ್ರೆ ಯಾಮಾರ್ಸಕ್ಕೆ ಬರ್ತದಾನೆ ಸೈತಾನ್, ಅದನ್ನ ಯಾಮಾರ್ದೆ ಅಂತ ಕಾಯ್ತಾರ ದೇವರು, ನಮ್ಮ ದೇವರು ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿಲ್ಲ, ಸ್ವಲ್ಪ ಯಾಮಾರ ಪ್ರಾಣವಾಯ್ತು, ಸ್ವಲ್ಪ ಯಾಮಾರ ಲಾರಿ ಎತ್ಕೊಡ್ತದೆ, ಸ್ವಲ್ಪ ಯಾಮಾರ ಬಸ್ ಹತ್ಕೊಡ್ತದೆ. ಯಾಮಾರಕ್ಕೆ ಅವಕಾಶ ಕೊಡದೆ ಅಂತ ಕಾಯ್ತದೆ ದೇವರು, ನಮ್ಮ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೆ ಮೊನ್ನೆ ಒಂದು ಪಾಸ್ಟರ್ಗೆ ನಾನು ಫೋನ್ ಮಾಡಿದೆ. ಪಾಸ್ಟರ್ಗೆ ಫೋನ್ ಮಾಡಿ ಏನೋ ಒಂದು ವಿಷಯಗಳನ್ನ ಮಾತಾಡ್ತಾ ಇದ್ದೆ, ಸೇವೆ ವಿಷಯ, ಪ್ರೇಯರ್ ವಿಷಯ ಮಾತಾಡ್ತಾ ಇದ್ದೆ. ಹಲ್ಲೆಲೂಯಾ. ಖಂಡಿತವಾಗೂ ಬರ್ತೀನಿ ಪಾಸ್ಟರ್ ಬೆಂಗಳೂರಿಗೆ. ಬೆಂಗಳೂರು ಬಂದಾಗ ನಾನು ಖಂಡಿತ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಅಂದ್ರು. ಹಲ್ಲೆಲೂಯಾ. ಅವ್ರು ಎಲ್ಲಿರ್ತಾರೆ? ಬಳ್ಳಾರಿಯಲ್ಲಿ ಇರ್ತಾರೆ. ಹಲ್ಲೆಲೂಯಾ, ಬಳ್ಳಾರಿಯಲ್ಲಿ ಇರ್ತಾರೆ.
ಖಂಡಿತವಾಗೂ ನಿಮ್ಮನ್ನ ಬಂದಾಗ ಖಂಡಿತವಾಗೂ ನಾನು ಮೀಟ್ ಮಾಡ್ತಿದ್ದಾರೆ, ನಂಬರ್ ಸೇವ್ ಮಾಡ್ಕೊಂಡು ಈಗ ಮೆಸೇಜ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವರ ದಾಹ, ದೇವರ ಪ್ರೀತಿ ಎಲ್ಲಾ ಕಡೆ ಒಂದೇ ಇದೆ, ಚೇಂಜ್ ಆಗಿಲ್ಲ. ಚೇಂಜ್ ಆಗಿದೆಯಾ? ಚೇಂಜ್ ಆಗಿಲ್ಲ. ನೆನ್ನೆಲ್ಲ ಮನೆ ಸುರೇಶ್ ಪಾಸ್ಟರ್ ಬಂದಿರೋ, ಸುರೇಶ್ ಪಾಸ್ಟರ್ ಬಂದು ಅನೇಕ ವಿಷಯಗಳು, ಅನೇಕ ಕಾರ್ಯಗಳು ಮಾತ್ರ ಮಾತಾಡಿದ್ರು. ಹಲ್ಲೆಲೂಯಾ. ಅವರು ಅಷ್ಟು ದೂರದಿಂದ ಬಂದು ನಮ್ಮ ಮನೆ ಬಾಗಿಲು ಬರಬೇಕು ಅಂತಂದ್ರೆ ಅದಕ್ಕೆಲ್ಲ ಕಾರಣ ಯಾರು? ದೇವರ ಚಿತ್ತ. ದೇವರು ನಮಗೆ ಸತ್ಯವೆಲ್ಲ ಕೊಟ್ಟಿದ್ದಾರೆ. ಈ ಸತ್ಯವೆಲ್ಲ ಇವರೆಲ್ಲ ಪರಿಚಯ ಆಗಿದೆ ನಮಗೆ, ಅಲ್ವಾ? ಕರೆಕ್ಟಾ? ಚಿಕ್ಕಮಂಗ್ಳೂರು, ಬೀದರು, ಈ ಕಡೆ ಹೈದರಾಬಾದ್ ಎಲ್ಲ ಯಾರು ಪರಿಚಯ ಆಗಿದ್ರು? ಸತ್ಯವೆಲ್ಲ ನಮಗೆಲ್ಲ ಪರಿಚಯ ಆಗ್ತಾ ಇರೋದು. ಹಲ್ಲೆಲೂಯಾ. ಅದಕ್ಕೆ ನಾವು ಥಿಂಕ್ ಮಾಡಬೇಕು. ಮೊದಲನೇದಾಗಿ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಥಿಂಕ್ ಮಾಡಬೇಕು. ದೇವರ ಆತ್ಮ ತುಂಬಲ್ಪಟ್ಟಂತ ಹೃದಯದಲ್ಲಿ ಏನು ವಾಕ್ಯ ಬರುತ್ತೆ? ನಮ್ಮ ಹೃದಯದಲ್ಲಿ ಏನಿದೆ? ಆತ್ಮ, ಪರಿಶುದ್ಧಾತ್ಮ, ಅಶುದ್ಧಾತ್ಮ. ಅಶುದ್ಧಾತ್ಮದಿಂದ ಬರಂತ ವಾಕ್ಯಗಳು ಏನಿರುತ್ತೆ ಥಿಂಕ್ ಮಾಡ್ಬೇಕು ಅಂತ ಆ ಥಿಂಕ್ ಮಾಡೋಷ್ಟು ಜ್ಞಾನ ದೇವರಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೋಚನೆ ಮಾಡ್ತಾ ಜ್ಞಾನ ನಿಮಗೆ ಕೊಟ್ಟಿದ್ದಾರೆ. ನೀನು 10 ಮಾತಲ್ಲಿ ನಿಮಗೆ 1 ಮಾತು ಇಷ್ಟ ಆಗುತ್ತಾ, ಇಲ್ಲ 2 ಮಾತು ಇಷ್ಟ ಆಗುತ್ತಾ, ನೀನ್ ಸೆಲೆಕ್ಟ್ ಮಾಡ್ಕೋಬೇಕು. 10 ಮಾತು ನನಗೆ ಇಷ್ಟ ಆಯ್ತು ಅಂತ ನೀನು ಅಡ್ಡಲ್ಲಿ ಬೀಳೋದು ಬೇಡ. ನಿನ್ನ ಹೃದಯದಲ್ಲಿ ದೇವರು ಏನ್ ಮಾತಾಡ್ತಾರೋ ಅದನ್ನ ನೀನು ಸೆಲೆಕ್ಟ್ ಮಾಡ್ಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಜ್ಞಾನ ನಮ್ಗೆ ಇದೆ ತಾನೆ, ಕೊಟ್ಟಾನೆ ಜ್ಞಾನ ನಮ್ಗೆ. 10 ಮಾತಲ್ಲಿ 10 ಮಾತನ್ನು ಸರಿ ಪಾಸ್ಟರ್ ಸೂಪರ್ ನಂಬರ್ 1 ಹಾಗೆ ಅವ್ರ ಹತ್ತಿಸಿ ಬಿದ್ದೋಗ್ತೀವಿ. ಬೇಕಾಗಿಲ್ಲ. ದೇವರಿಗೆ ಜ್ಞಾನ ಕೊಟ್ಟವರ, ಒಳ್ಳೆ ಹೃದಯ ಕೊಟ್ಟಿದ್ದಾರ, ದೇವರು ನಿಮ್ಮಲ್ಲಿ ವಾಸ ಮಾಡ್ತಾನೆ. ನಿಮ್ಗೆ ಏನು 10 ಮಾತಲ್ಲಿ ಯಾವ ಮಾತು ನಿಮ್ಗೆ ದೇವ್ರು ಮಾತಾಡಿದ್ರು ಅದನ್ನ ಬಿಗಿಯಾಗಿ ಇಟ್ಕೊ. ಯಾರೋ ಏನ್ ಹೇಳ್ತಾರೆ ಅದನ್ನ ಬಿಗಿಯಾಗಿ ಇಟ್ಕೊಳಕ್ ಹೋಗ್ಬೇಡ. ಹಲ್ಲೆಲೂಯಾ. ಏನಿನಲ್ಲಿ ಮಾತಾಡ್ತಾರೆ ದೇವರು ಅದನ್ನ ಬಿಗಿಯಾಗಿ ನಾವು ಇಟ್ಕೊಬೇಕು. ಹಲ್ಲೆಲೂಯಾ. ಇವತ್ತು ಅನೇಕ ಕಡೆ ಇವ್ ನೋಡೋದಾದ್ರೆ ಈ ದೇವ ಪಾಸ್ಟರ್ನ ಮೇಕ್ ಹಚ್ಚಿ ಬಿದ್ದೋಗಿದ್ದಾರೆ ಬಹಳ ಜನ, ಅಲ್ವಾ? ಇಲ್ಲಿ ನಾವು ಬೀಳದೆ ಇರ್ಬೇಕು ಅಂತಾನೆ ದೇವರು ನಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೊಂದ್ಸಲ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. 5ನೇ ವಾಕ್ಯ ಬೇಗ. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿನ್ನ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳನ್ನು ಅದ್ಭುತ ಕಾರ್ಯಗಳನ್ನು ಎಷ್ಟೋ ವಿಶೇಷವಾಗಿದೆ. ಅವುಗಳನ್ನು ವಿವರಿಸಿ ಹೇಳೋಣ ಅಂದರೆ ಅಸಾಧ್ಯವು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗಾಗಿ ಹೇಳ್ತಾರಂತ ಮಾತಿದ್ದು. ಹಲ್ಲೆಲೂಯಾ. ದೇವರು ನನ್ನ ಮೇಲೆ ಇಟ್ಟಂತ ಏನೋ ಆಲೋಚನೆ ಎಷ್ಟೋ ಅಸಾಧ್ಯವಾಗಿದೆ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಗ್ಲಿಷ್ಗೆ ಹೇಳದಂತಂದ್ರೆ ಅದು ಅಸಾಧ್ಯ ಅಂತೆ. ಹಲ್ಲೆಲೂಯಾ. ಅಷ್ಟು ಹಿತಕ್ಕಾಗಿ ದೇವರು ನನ್ನ ಪ್ರೀತಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ನೇರ ಮಂತ್ರ ಹಾಕಿ.